ಅನಿಯಮಿತ ಋತುಸ್ರಾವದ ಅವಧಿಗಳಾಗಲಿ, ತುಂಬಾ ಕಾಲ ಋತುಸ್ರಾವ ಆಗದೆ ಇರುವುದಾಗಲಿ ಅಥವಾ ನಿರಂತರ ಹೊಟ್ಟೆಯ ಸೆಳೆತವಾಗಲಿ, ಅತಿಯಾದ ರಕ್ತಸ್ರಾವ ಮತ್ತು ಪೂರ್ತಿಯಾಗಿ ಇಲ್ಲದಿರುವುದು ಇವೆಲ್ಲವೂ ಮುಟ್ಟಿನ ಸಮಸ್ಯೆಗಳು ಮತ್ತು ಇವು ತುಂಬಾ ಸಾಮಾನ್ಯವಾಗಿವೆ ಹಾಗೂ ಇಂದಿನ ಆಧುನಿಕ ಸಮಾಜದಲ್ಲಿಯೂ ಇದಕ್ಕೆ ಸೂಕ್ತ ಪರಿಹಾರವಿರದ ಗೊಂದಲಮಯ ವಾತಾವರಣವಾಗಿದೆ. ಮಹಿಳೆಯರಲ್ಲಿ ಪ್ರತಿ ತಿಂಗಳು ಉದ್ಭವಿಸುವ ಈ ಅಹಿತಕರ ಸನ್ನಿವೇಶವು ಅವರ ಮನಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಬಹುತೇಕ ಎಲ್ಲ ಆರೋಗ್ಯವಂತ ಮಹಿಳೆಯರಲ್ಲಿ ಮುಟ್ಟಿನ ಆಧಾರವಾಗಿರುವ ಲಕ್ಷಣಗಳು ಸಾಮಾನ್ಯವಾಗಿದ್ದರೂ ಅನಿಯಮಿತ ಮತ್ತು ತಪ್ಪಿದ ಅವಧಿಗಳೇ ಹೆಚ್ಚು ತೊಂದರೆಯಾಗುವುದು. ಅಶಿಸ್ತಿನ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ, ಯಾವುದೇ ದೈಹಿಕ ವ್ಯಾಯಾಮ ಇಲ್ಲದಿರುವುದು, ಹಾರ್ಮೋನುಗಳ ಅಸಮತೋಲನದಂತಹ ಹಲವಾರು ಕಾರಣಗಳು ಋತುಸ್ರಾವದ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಮಹಿಳೆಯರಲ್ಲಿ ಋತುಸ್ರಾವದ ಸಮಸ್ಯೆಗಳಿಗೆ ಆಯುರ್ವೇದದ ಸಮಗ್ರ ಪರಿಹಾರಗಳು. ಆಯುರ್ವೇದವು ಋತುಸ್ರಾವವನ್ನು ಪ್ರತಿ ಮಹಿಳೆಯಲ್ಲಿ ಮಾಸಿಕ ಸಂಭವಿಸುವ ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆ ಎಂದು ಪರಿಗಣಿಸುತ್ತದೆ ಮತ್ತು ಋತುಚಕ್ರದ ನಿರ್ದಿಷ್ಟ ಬಣ್ಣ ಮತ್ತು ಅವಧಿ ಆಧಾರವಾಗಿರುವ ಲಕ್ಷಣಗಳು ಮಹಿಳೆ ಹೊಂದಿರುವ ದೋಷ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಮತ್ತು ಈ ದೋಷ ಅಸಮತೋಲನದಿಂದಾಗಿ ಯೋನಿ ರೋಗ ಅಥವಾ ಋತುಸ್ರಾವದ ಸಮಸ್ಯೆಗಳು ಮತ್ತು ವಿವಿಧ ಮುಟ್ಟಿನ ತೊಡಕುಗಳು ಉದ್ಭವಿಸುತ್ತವೆ ಎಂದು ನಂಬುತ್ತದೆ. ಆಯುರ್ವೇದದಿಂದ ಋತುಚಕ್ರದ ಸಮಸ್ಯೆಗಳಿಗೆ ಚಿಕಿತ್ಸೆ. ಸಾಧಾರಣ ಮತ್ತು ಸಾಮಾನ್ಯ ತೊಂದರೆಗಳು. ಆಯುರ್ವೇದವು ಫಲಪ್ರಥಮ್ ಅಥವಾ ಹಸುವಿನ ತುಪ್ಪವನ್ನು ವಿವಿಧ ಸ್ತ್ರೀರೋಗ ಸಮಸ್ಯೆಗಳಿಗೆ ಮಹತ್ವದ ಪರಿಹಾರವೆಂದು ಸೂಚಿಸುತ್ತದೆ. ಇದು ಅನಿಯಮಿತ ಅವಧಿಗಳು, ಹೊಟ್ಟೆ ಸೆಳೆತ ಮುಂತಾದ ಸಮಸ್ಯೆಗಳಿಗೆ ಈ ಪೌಷ್ಟಿಕ ಭರಿತ ಆಹಾರವು ಎಲ್ಲರಿಗೂ ಸಂಪೂರ್ಣ ಪರಿಹಾರವಾಗಿದೆ. ಋತುಚಕ್ರದ ಸಮಯದಲ್ಲಿ ಆಹಾರಕ್ಕೆ ತುಪ್ಪವನ್ನು ಸೇರಿಸಿದಾಗ ಸೆಳೆತವನ್ನು ತಡೆಗಟ್ಟಲು ಮತ್ತು ಇತರ ರೋಗ ಲಕ್ಷಣಗಳನ್ನು ನಿಗ್ರಹಿಸಲು ಪರಿಣಾಮಕಾರಿಯಾಗಿದೆ. ಮಾಸಿಕ ಚಕ್ರದಲ್ಲಿ ಸೆಳೆತ ಮತ್ತು ಅಸ್ವಸ್ಥತೆಯನ್ನು ತಡೆಗಟ್ಟಲು ಇದನ್ನು ಹೊಟ್ಟೆ ಭಾಗಕ್ಕೆ ಮಸಾಜ್ ಮಾಡಬಹುದು. ಪಾಲಿಸಿಸ್ಟಿಕ್ ಅಂಡಾಶಯದ ಕಾಯಿಲೆ ಪಿಸಿಒಡಿ. ಇಂದಿನ ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರಲ್ಲಿ ಪಿಸಿಒಡಿ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ ಹಾರ್ಮೋನುಗಳ ಅಸಮತೋಲನ ಪರಿಣಾಮದಿಂದಾಗಿ ಟೆಸ್ಟೆಸ್ಟೆರಾನ್ ಹಾರ್ಮೋನ್ ಮಟ್ಟವು ಉಲ್ಬಣಗೊಳ್ಳುತ್ತದೆ ಮತ್ತು ಅನಿಯಮಿತ ಅಥವಾ ತಪ್ಪಿದ ಅವಧಿಗಳು, ಮುಖ ಅಥವಾ ದೇಹದ ಮೇಲೆ ಕೂದಲು ಬೆಳವಣಿಗೆ, ಬೋಳು, ಮುಖದ ಮೊಡವೆ, ಖಿನ್ನತೆ ಸಮಸ್ಯೆಗಳು ಸೇರಿದಂತೆ ರೋಗ ಲಕ್ಷಣದ ವೈಪರೀತ್ಯಗಳನ್ನು ಉಂಟುಮಾಡುತ್ತದೆ ಮತ್ತು ಗರ್ಭಧಾರಣೆಗೆ ಕೂಡ ತೊಡಕಾಗುತ್ತದೆ. ಆಯುರ್ವೇದವು ಅಲೋವೆರಾವನ್ನು ಪಿಸಿಒಡಿ ಅಥವಾ ಯೋನಿ ವ್ಯಾಪ ಚಿಕಿತ್ಸೆಗೆ ಸಾಕಷ್ಟು ಪರಿಣಾಮಕಾರಿ ಎಂದು ಸೂಚಿಸುತ್ತದೆ. ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ನಿಯಮಿತ ಆರೋಗ್ಯಕರ ಅವಧಿಗಳು ಆಗುವಂತೆ ಸುಗಮಗೊಳಿಸುತ್ತದೆ ಮತ್ತು ಆ ಮೂಲಕ ಗರ್ಭಾಶಯದ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ. ಮುಟ್ಟಿನ ರಕ್ತದಲ್ಲಿ ದುರ್ವಾಸನೆ. ಸರಿಯಾದ ನೈರ್ಮಲ್ಯವನ್ನು ಅನುಸರಿಸಿದ ನಂತರವೂ ಅನೇಕ ಮಹಿಳೆಯರು ತಮ್ಮ ಮುಟ್ಟಿನ ಸ್ರಾವದಿಂದ ಕೆಟ್ಟ ವಾಸನೆಯನ್ನು ಗಮನಿಸುತ್ತಾರೆ. ಸಾಮಾನ್ಯ ಮುಟ್ಟಿನ ಹರಿವು ಅಹಿತಕರ ವಾಸನೆಯನ್ನು ನೀಡುವುದಿಲ್ಲ. ಆದ್ದರಿಂದ ಈ ರೋಗ ಲಕ್ಷಣಗಳನ್ನು ಗಮನಿಸಿದ್ರೆ ಅದನ್ನು ತಕ್ಷಣವೇ ಚಿಕಿತ್ಸೆ ಮಾಡಬೇಕು, ಏಕೆಂದರೆ ಇದು ಹಲವಾರು ಇತರ ಆರೋಗ್ಯ ತೊಡಕುಗಳಿಗೆ ಕಾರಣವಾಗಬಹುದು. ಕುನಪಗಂಧಿ ಅಥವಾ ದುರ್ವಾಸನೆಯು ಕೇವಲ ಪಿತ್ತದೋಷಗಳಿಂದ ಮಾತ್ರವಲ್ಲದೆ ಯೋನಿ ಅಥವಾ ಗರ್ಭಕಂಠದ ಸೋಂಕಿನಿಂದಲೂ ಉಂಟಾಗಬಹುದು. ಭಾರತೀಯ ನೆಲ್ಲಿಕಾಯಿ ಅಥವಾ ಆಮ್ಲದಲ್ಲಿ ವಿಟಮಿನ್ ಮತ್ತು ಖನಿಜಾಂಶಗಳು ತುಂಬಿರುತ್ತದೆ. ಇದು ನೈಸರ್ಗಿಕವಾಗಿ ರಕ್ತ ಶುದ್ಧೀಕರಣ ಮಾಡುತ್ತದೆ. ಇದು ಫೌಲ್ ಮುಟ್ಟಿನ ರಕ್ತದ ವಾಸನೆಯನ್ನು ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ. ಮಹಿಳೆಯರಲ್ಲಿ ಆರೋಗ್ಯಕರ ಋತುಚಕ್ರದ ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಆಯುರ್ವೇದವು ವಿಭಿನ್ನ ರೀತಿಯ ಗಿಡಮೂಲಿಕೆಗಳನ್ನು ಹೊಂದಿದೆ ಮತ್ತು ಆಯುರ್ವೇದದಲ್ಲಿರುವ ಈ ಗಿಡಮೂಲಿಕೆಗಳನ್ನು ನಮ್ಮ ಋಷಿಗಳು ನೂರಾರು ವರ್ಷಗಳಿಂದ ಬಳಸುತ್ತಿದ್ದಾರೆ. ಮಹಿಳೆಯರ ಮುಟ್ಟಿನ ಸಮಸ್ಯೆಗಳನ್ನು ಸಮತೋಲನಗೊಳಿಸಲು ಗಿಡಮೂಲಿಕೆಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಒಂದೊಂದಾಗಿ ಚರ್ಚಿಸೋಣ. ಕಲೋಂಜಿ. ಮುಟ್ಟಿನ ನೋವು ಅಥವಾ ಡಿಸ್ಮೆನೋರಿಯಾದಂತಹ ಮುಟ್ಟಿನ ಸಮಸ್ಯೆಗಳು ಮುಟ್ಟಿನ ಸಮಯದಲ್ಲಿ ಅಥವಾ ಅದಕ್ಕೂ ಮೊದಲು ಬರುವ ನೋವು ಅಥವಾ ಸೆಳೆತ. ಆಯುರ್ವೇದದಲ್ಲಿ ಈ ಸ್ಥಿತಿಯನ್ನು ಕಾಶ್ ಆರ್ತವ ಎಂದು ಕರೆಯಲಾಗುತ್ತದೆ. ಆಯುರ್ವೇದದ ಪ್ರಕಾರ ಆರ್ತವ ಅಥವಾ ಮುಟ್ಟನ್ನು ವಾತ ದೋಷದಿಂದ ನಿಯಂತ್ರಿಸಲಾಗುತ್ತದೆ. ಆದ್ದರಿಂದ ಮಹಿಳೆಯರಲ್ಲಿ ಡಿಸ್ಮೆನೋರಿಯಾವನ್ನು ನಿರ್ವಹಿಸಲು ವಾತ ನಿಯಂತ್ರಣದಲ್ಲಿರುವುದು ಮುಖ್ಯ. ಕಲೋಂಜಿಯು ವಾತವನ್ನು ಸಮತೋಲನಗೊಳಿಸುವ ಗುಣವನ್ನು ಹೊಂದಿದೆ. ಆದ್ದರಿಂದ ಡಿಸ್ಮೆನೋರಿಯಾ ಅಥವಾ ಅತಿಯಾದ ಮುಟ್ಟಿನ ನೋವನ್ನು ತುಂಬಾ ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ. ಹರ್ಮಲ್ನ ಒಂದು ಶಕ್ತಿಯುತ ಆರೋಗ್ಯ ಪ್ರಯೋಜನವೆಂದರೆ ನೋವಿನ ಮುಟ್ಟಿನಿಂದ ಪರಿಹಾರ ನೀಡುವ ಸಾಮರ್ಥ್ಯ. ಈ ಮೂಲಿಕೆಯನ್ನು ಮುಟ್ಟಿನ ನಿಯಂತ್ರಣಕ್ಕೆ ಮತ್ತು ಕಷ್ಟಕರ ಮತ್ತು ನೋವಿನ ಮುಟ್ಟಿನ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ.
ಆಮ್ಲ. ಆಯುರ್ವೇದದ ಪ್ರಾಚೀನ ಗ್ರಂಥಗಳು ಮಹಿಳೆಯರಲ್ಲಿ ಫಲವತ್ತತೆಯನ್ನು ಸುಧಾರಿಸಲು ಆಮ್ಲವನ್ನು ಶಿಫಾರಸು ಮಾಡುತ್ತವೆ. ಇದು ವಿಷವನ್ನು ಹೊರಹಾಕುತ್ತದೆ, ಋತುಚಕ್ರವನ್ನು ನಿಯಂತ್ರಿಸುತ್ತದೆ ಮತ್ತು ಹಾರ್ಮೋನುಗಳ ಸಮತೋಲನವನ್ನು ಉಂಟುಮಾಡುತ್ತದೆ. ಇದು PCOSನ ಋಣಾತ್ಮಕ ಪರಿಣಾಮಗಳಾದ ಬೊಜ್ಜು, ಬೇಡದ ಕೂದಲು, ಅಧಿಕ ತೂಕ ಇತ್ಯಾದಿಗಳ ವಿರುದ್ಧ ಹೋರಾಡುತ್ತದೆ. ಈಶ್ವರಿ ಅಥವಾ ಅರಿಸ್ಟಾಲಜಿಯಾ ಇಂಡಿಕಾ ಒಂದು ಆಯುರ್ವೇದ ಮೂಲಿಕೆಯಾಗಿದ್ದು, ಸ್ಥಳೀಯ ಊತ, ವಾಂತಿಗೆ ಕಾರಣವಾಗುವ ವಿಷದ ಪ್ರಕರಣಗಳು, ಚರ್ಮರೋಗಗಳು ಮತ್ತು ನೋವಿನ ಮುಟ್ಟಿನ ಅವಧಿಗಳಿಗೆ ಉಪಯುಕ್ತವಾಗಿದೆ, ಏಕೆಂದರೆ ಇದು ರಕ್ತವನ್ನು ನಿರ್ವಿಷಯಗೊಳಿಸುವ ಮೂಲಕ ಹಾರ್ಮೋನುಗಳನ್ನು ಸಮತೋಲನ ಮಾಡುತ್ತೆ. ಲೋಳೆ ಸಾರ. ಆಲೋವೆರಾ ಋತುಚಕ್ರದ ಅಕ್ರಮಗಳಿಗೆ ಚಿಕಿತ್ಸೆ ನೀಡಲು ಅತ್ಯುತ್ತಮ ಪರಿಹಾರವಾಗಿದೆ, ಏಕೆಂದರೆ ಇದು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಮತ್ತು ದೇಹವನ್ನು ಕ್ಷಾರೀಯಗೊಳಿಸಲು ಸಹಾಯ ಮಾಡುತ್ತದೆ. ಪಿಪ್ಲಿಮೂಲ್. ಪಿಪ್ಪಲಿ ಡಿಸ್ಮೆನಾರಿಯೋದಂತಹ ಮುಟ್ಟಿನ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಮುಟ್ಟಿನ ಸಮಯದಲ್ಲಿ ಅಥವಾ ಮೊದಲು ನೋವು ಅಥವಾ ಸೆಳೆತವು ಡಿಸ್ಮೆನೋರಿಯಾ ಆಗಿದೆ. ಆಯುರ್ವೇದದಲ್ಲಿ ಈ ಸ್ಥಿತಿಯನ್ನು ಕಾಷ್ಠಾರ್ಥವ ಎಂದು ಕರೆಯಲಾಗುತ್ತದೆ. ಆಯುರ್ವೇದದ ಪ್ರಕಾರ ಆರ್ಥವ ಅಥವಾ ಮುಟ್ಟನ್ನು ವಾತದೋಷದಿಂದ ನಿಯಂತ್ರಿಸಲಾಗುತ್ತದೆ. ಆದ್ದರಿಂದ ಮಹಿಳೆಯರಲ್ಲಿ ಡಿಸ್ಮೆನೋರಿಯಾವನ್ನು ನಿರ್ವಹಿಸಲು ವಾತ ನಿಯಂತ್ರಣದಲ್ಲಿರುವುದು ಮುಖ್ಯ. ಪಿಪ್ಪಲಿಯು ವಾತ ಸಮತೋಲನ ಗುಣವನ್ನು ಹೊಂದಿದೆ ಮತ್ತು ಡಿಸ್ಮೆನೋರಿಯಾದಿಂದ ಪರಿಹಾರವನ್ನು ನೀಡುತ್ತದೆ. ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಹಾರ್ಮೋನುಗಳನ್ನು ನಿಯಂತ್ರಿಸಲು ಮತ್ತು ಋತುಚಕ್ರವನ್ನು ಸಾಮಾನ್ಯಗೊಳಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ಸ್ತ್ರೀ ಸ್ವಾಸ್ಥ್ಯಂ ಕ್ಯಾಪ್ಸೂಲ್ಗಳಲ್ಲಿವೆ. ಸ್ತ್ರೀ ಸ್ವಾಸ್ಥ್ಯಂ ಕ್ಯಾಪ್ಸೂಲ್ಗಳು ಎಲ್ಲ ರೀತಿಯ ಮುಟ್ಟಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ, 100% ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ. ನಿಮ್ಮ ಇತರ ನಿಯಮಿತ ಔಷಧಿಗಳೊಂದಿಗೆ ನೀವು ಸ್ತ್ರೀ ಸ್ವಾಸ್ಥ್ಯಂ ಕ್ಯಾಪ್ಸೂಲ್ಗಳನ್ನು ಬಳಸಬಹುದು, ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಋತುಚಕ್ರವೆಂಬುದು ಮಹಿಳೆಯರಿಗೆ ತುಂಬಾ ದೀರ್ಘವಾದ ಪ್ರಕ್ರಿಯೆ. ಅದು ನೈಸರ್ಗಿಕವಾಗಿ ಸರಳವಾಗಿ ಆಗುವುದು ಉತ್ತಮ. ಕೃತಕ ಔಷಧಗಳನ್ನು ಸೇವಿಸೋದ್ರಿಂದ ಅಲ್ಪಕಾಲದಲ್ಲಿ ಮಾತ್ರ ಅದನ್ನು ನಿಯಂತ್ರಿಸಲು ಸಾಧ್ಯ. ಮೊದಲೇ ಹೇಳಿದಂತೆ ಋತುಸ್ರಾವ ಒಂದು ದೀರ್ಘ ಪ್ರಕ್ರಿಯೆ. ಅದನ್ನು ನೈಸರ್ಗಿಕವಾಗಿ ಆಯುರ್ವೇದದ ಮೂಲಕ ಕ್ರಮಬದ್ಧೀಕರಿಸುವುದು ಉತ್ತಮ ವಿಧಾನ. ಸ್ತ್ರೀ ಸ್ವಾಸ್ಥ್ಯಂ ಕ್ಯಾಪ್ಸೂಲ್ಸ್ ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದು, ಅಷ್ಟು ಸುರಕ್ಷಿತವಾಗಿದೆ. ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ. ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ. ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ. ಓಂ ನಮೋ ಧನ್ವಂತರಿಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.